ಜಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ನೀಡಲಿ, ಕಂಪ್ಲಿಯಲ್ಲಿ ದಲಿತ ಮುಖಂಡರ ಕೂಗು. ಕಂಪ್ಲಿಯ ಅಂಬೇಡ್ಕರ್ ಸರ್ಕಲ್ನಲ್ಲಿ ಇಂದು ದಲಿತ ಮುಖಂಡರು ಸುದ್ದಿಗೋಷ್ಠಿ ಮಾಡಿ ಮಾತನಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೀತಾ ಇರುವಂತಹ ಮುಖ್ಯಮಂತ್ರಿ ಬದಲಾವಣೆಯ ಚಟುವಟಿಕೆಗಳ ಕುರಿತು ಪ್ರತಿಕ್ರಿಯಿಸಿದ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಯಾಗಿ ನೇಮಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ದಲಿತ ಮುಖಂಡ ಎಂಸಿ ಮಾಯಪ್ಪ ಮಾತನಾಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸರಳತೆ, ಸೌಜನ್ಯ ಹಾಗೂ ಆಡಳಿತ ಅನುಭವ ಹೊಂದಿರುವ ನಾಯಕರು ಎಂದು ಶ್ಲಾಘಿಸಿದ ದಲಿತ ಮುಖಂಡರು 2 ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ 2013ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿರುವುದು ಅವರ ಸಾಮರ್ಥ್ಯದ ಸಾಕ್ಷಿಯಾಗಿದೆ ಎಂದಿದ್ದಾರೆ. ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಡುತ್ತಿರುವುದರಿಂದ ಸಾಮಾಜಿಕ ನ್ಯಾಯಕ್ಕೆ ನಿಜವಾದ ಅರ್ಥ ಸಿಗಲಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಆದ ಸಣಾಪುರ ಮರಿಸ್ವಾಮಿ, ರವಿ ಮಣ್ಣೂರ, ಬಸವರಾಜ್, ದುರ್ಗಣ್ಣ ಸೇರಿ ಅನೇಕರು ಉಪಸ್ಥಿತರಿದ್ದರು. ಸ್ವತಂತ್ರ ಬಂದಾಗಲಿದ್ದ ನಮ್ಮ ದಲಿತ ಜನಗಳು ಕಾಂಗ್ರೆಸ್ಗೆ ಮತವನ್ನು ಕೊಟ್ಟು ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹೋಗಿಲ್ಲ. ಆದಾದ್ದರಿಂದ ಮುಖ್ಯಮಂತ್ರಿ ಇರ್ತಕ್ಕಂಥ ಮುಖ್ಯಮಂತ್ರಿ ನೀವೇ ಕರ್ನಾಟಕದಲ್ಲಿ ನಮ್ಮ ದಲಿತ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಮಾಡಿದರೆ ನಮ್ಮ ಕರ್ನಾಟಕದಾಗ ದಲಿತರು ಒಬ್ಬರು ಮುಖ್ಯಮಂತ್ರಿ ಮಾಡಿದ್ರೆ ಮೊದಲು ಅದು ವಿಧಾನಸೌಧದಲ್ಲಿ ಅದು ಶಾಸಕರಾಗಿ ಎದ್ದು ಉಳಿತದೆ. ಆದಾದ್ದರಿಂದ ಡಾಕ್ಟರ್ ಪರಮೇಶ್ವರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ನೀವು ನಿಮ್ಮಲ್ಲೇ ನೀವು ಕಚ್ಚಾಡಿಗೆ ಅಂತ ಕೂತೆ ಕಾಂಗ್ರೆಸ್ಗೆ ನಿಟ್ಟು ಹದಗೆಟ್ಟು ಹೋಗ್ತದೆ ಅಂತ ನಮ್ಮ ಅಭಿಪ್ರಾಯ. ಹಾಗಾಗಿ ಡಾಕ್ಟರ್ ಜಿ ಪರಮೇಶ್ವರಪ್ಪನ ಮುಖ್ಯಮಂತ್ರಿ ಮಾಡಿರಿ, ಎಲ್ಲ ದಲಿತರಿಗೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದೆ. ಆದಾದ್ರಿಂದ ನಮ್ಮನ್ನು ಈಗ ದುಡಿಸಿ ಅಂತ ಹೋಗ್ಬೇಡ್ರಿ, ಕಾಂಗ್ರೆಸ್ನವ್ರು ಮುಖ್ಯಮಂತ್ರಿ ಮಾಡಿರಿ, ಪರಮೇಶ್ವರಪ್ಪ ಮಾಡ್ರಿ ಅಂತೇಳಿ ಈ ದಲಿತ ಮುಖಂಡರಲ್ಲಿ ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಂಡು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಕೆಪಿಸಿಸಿ ಅಧ್ಯಕ್ಷರು 2 ಅವಧಿಯಲ್ಲಿ ಆದರೂ 2013ನೇ ಅವಧಿಯಲ್ಲಿ ಅಲ್ಲಿಂದ 2 ಸಾರಿ ಕೂಡ ಕೆಪಿಸಿಸಿ ಅಧ್ಯಕ್ಷರಾದರು. ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರೇ, ಐದ ನಾಯಕರಂದರೆ ನೀವು ಒಬ್ಬರೇ ಅನ್ಕೊಂಡಿದ್ದೀರಾ ಏನು? ಸ್ವಾಮಿ, ನಿಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ, ನಿಮ್ಮನ್ನು ನಮ್ಮವರಂತಲೇ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂಥ ನಮ್ಮ ದಲಿತರನ್ನು, ಅದರಲ್ಲಿ ಸರಳ ಸಜ್ಜನ ವ್ಯಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿನ ಮಾಡಬೇಕಂತೇಳಿ ನಮ್ಮ ಕೂಗು ಕಂಪ್ನಿಯಿಂದ ಆರಂಭವಾಗ್ತಾ ಇದೆ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯನವರೇ, ನೀವು ತಾನೇ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಟ್ಟರೆ ನಿಮಗಿನ್ನೂ ಗೌರವ ಹೆಚ್ಚಾಗ್ತದೆ. ನೀವು ಅದಕ್ಕೆ ಅಂಟಿಗೆ ಬೇಡ್ರಿ. ನೀವು ಕೂಡ ನಮ್ಮ ನಾಯಕರೇ, ಅಹಿಂದ ನಾಯಕರೇ, ನಾವು ನಿಮ್ಮನ್ನು ಒಪ್ಕೊಂತಿದ್ದೀವಿ. ಆದರೆ ಮೊದಲಿಗೆ ಕೊಟ್ಟಂಥ ಆಡಳಿತ ಈಗ ಕೊಡೋಕ್ಕಾಗ್ತಾ ಇಲ್ಲ ನಿಮಗೆ. ದಯವಿಟ್ಟು ನಮ್ಮ ದಲಿತ ನಮ್ಮವರನ್ನು ನೀನು ಮಾಡಲೇಬೇಕು. ಯಾಕಂತಂದರೆ ಅವರ ಅವಧಿಯಲ್ಲಿ ದುಡಿಸ್ಕೊಂಡ್ರಿ, ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ಸೌದೋಗಿದ್ದಾರೆ. ಸ್ವಾಮಿ, ಒಂದು ಸರಿ ಬಿಟ್ಕೊಡಿ ನೀವು ಅವರಿಗೆ. ದಯವಿಟ್ಟು ನಮ್ಮ ಪ್ರಗತಿಪರ ಒಕ್ಕೂಟದಿಂದ ಮತ್ತು ಅದರಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಎಂಸಿ ಮಾಯಪ್ಪನ ನೇತೃತ್ವದಲ್ಲಿ, ಅವರನ್ನು ಮುಂದಾಳತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಕೂಡಲೇ ಸಿದ್ದರಾಮಯ್ಯನವರೇ ಕೈ ಮುಗಿದು ಕೇಳ್ತಾ ಇದ್ದೀವಿ, ನಮಗೆ ದಲಿತ ಸಿಎಂ ಅವರನ್ನು ನೀವೇ ಮುಂದೆ ನಿಂತು ಮಾಡಿ ನಿಮ್ಮ ಗೌರವ ಹೆಚ್ಚಿಸಿಕೊಳ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಪ್ರಗತಿಪರ ಸಮನ್ವಯ ಮನಸ್ಕರ ಕಂಪ್ಲಿ ಪ್ರಗತಿಪರ ಸಂಘಟನೆ ಹಾಗೂ ವಿವಿಧ ದಲಿತ ಪರ ಸಂಘಟನೆ ವತಿಯಿಂದ ಪತ್ರಿಕಾ ಪ್ರಕಟಣೆ ಮೂಲಕ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಗಮನಕ್ಕೆ ತರುವುದೇನೆಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ದಲಿತ ರಾಜಕಾರಣಿ ಮುಸ್ತದಿ ಆದಂತಹ ಡಾಕ್ಟರ್ ಜಿ ಪರಮೇಶ್ವರಪ್ಪರವರು ಸದಾ ಕಾಲದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾನೆ ಬರ್ತಾ ಇದ್ದಾರೆ. ಅವ್ರನ್ನ ದಲಿತ ಸಿ ಎಂ ಅಂತ ಪರಿಗಣಿಸಬೇಕು. ಅವರನ್ನ ಕೂಡಲೇ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಎಲ್ಲ ನಮ್ಮ ದಲಿತ ಸಮಾಜಕ್ಕೆ ಒಂದು ಆಶಾಕಿರಣವಾಗಿ ಮಾಡಬೇಕೆಂಬುದೇ ನಮ್ಮ ಈ ಉದ್ದೇಶ, ಪತ್ರಿಕೆ ಪ್ರಕಟಣೆ ಉದ್ದೇಶವಾಗಿದೆ. ಡಾಕ್ಟರ್ ಜಿ ಪರಮೇಶ್ವರಪ್ಪರವರು ಸದಾ ಕಾಲಕ್ಕೂ ಎಲ್ಲ ಜನಾಂಗದವ್ರಿಗೆ ಬೇಕಾದಂಥ ವ್ಯಕ್ತಿ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸದಾ ಯಾವಾಗಲೂ ಚಿರಋಣಿ ಆಗಿದ್ದಾರೆ, ನಿಷ್ಠೆ ಕಾರ್ಯಕರ್ತರಾಗಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ತಮ್ಮ ಸೇವೆಯನ್ನು ದುಡಿದಿದ್ದಾರೆ. ಅವ್ರನ್ನ ರಾಜ್ಯದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತು ಕೇಂದ್ರದ ಹೈಕಮಾಂಡ್ ಅವರು ಗುರುತಿಸಿ ಕೂಡಲೇ ಅವರನ್ನು
ಮಾಡಬೇಕೆಂಬುದು ನಮ್ಮ ಎಲ್ಲರ ಒತ್ತಾಯವಾಗಿದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಮತ್ತು ಸಿದ್ದರಾಮಯ್ಯ ಸಾರು ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಮತ್ತು ಈಗ ಆಗಲೇ ನಮ್ಮ ದಲಿತ CM ಪರಮೇಶ್ವರಪ್ಪರಿಗೆ ನೀವು ಆದ್ಯತೆ ನೀಡಬೇಕಂತೇಳಿ ಅವರು ಸಾಕಷ್ಟು ಸಾರಿ ಎಲ್ಲ ಕಾಂಗ್ರೆಸ್ನಲ್ಲಿ ಸರಳ ವ್ಯಕ್ತಿಯಾಗಿದ್ದು ಎಲ್ಲರಿಗೂ ಸಮಂಜಸವಾದ ಉತ್ತರವನ್ನು ನೀಡುವಂಥವರಾಗಿದ್ದಾರೆ. ನಮ್ಮ ದಲಿತ ಮತಗಳು ಮಾತ್ರ ಮತ್ತು ಕಾಂಗ್ರೆಸ್ಸಿಗೆ ಮಾತ್ರ ಓಟ್ ಬೇಕು, ಆದರೆ ದಲಿತ CM ಮಾತ್ರ ಬೇಡ. ಇದು ನಾವು ದಲಿತರೆಲ್ಲ ಬರೀ ಕಾಂಗ್ರೆಸ್ಗೆಲ್ಲ ಓಟ್ ಹಾಕಿ ಇನ್ನೂ ಇಲ್ಲಿವರೆಗೂ ನಾವು ಅದರಲ್ಲೇ ದುಡಿದು ಮುಪ್ಪಾಗಿದ್ದೇವೆ. ಆದ್ದರಿಂದ ಮತ್ತು ಹೈಕಮಾಂಡ್ನಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ನಮ್ಮ ದಲಿತರಾದ ಮತ್ತು ಪರಮೇಶ್ವರ ಅವರನ್ನು ಮತ್ತು ಮುಖ್ಯಮಂತ್ರಿಯಾಗಿ ನೀವು ಆಡಳಿತಕ್ಕೆ ಅದು ಒದಗಿಸಿಕೊಡ್ಬೇಕಂತ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರೇ, ನೀವು ದೊಡ್ಡ ಮನಸ್ಸು ಮಾಡಿ ನಮ್ಮ ದಲಿತರಿಗೆ ಬಿಟ್ಟುಕೊಟ್ರೆ ಎಷ್ಟೋ ಒಳ್ಳೆಯದು. ನೀವು ಕೂಡ ಒಳ್ಳೆ CM, ನೀವು ಕೂಡ ಒಳ್ಳೆ ಕರ್ನಾಟಕದ ಮುಖ್ಯಮಂತ್ರಿನೇ. ಆದರೂ ಕೂಡ ಸ್ವಾಮಿ ದಲಿತರ ಮೇಲೆ ದಯ ತೋರಿ ಮತ್ತು ಪರಮೇಶ್ವರ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಹೈಕಮಾಂಡ್ನಲ್ಲಿ ಮಾತಾಡಿ ಒದಗಿಸಿಕೊಡ್ಬೇಕಂತ ಹೇಳ್ತಾ ಹೇಳಬೇಕಂತಂದರೆ ನಮ್ಮ ಪ್ರಗತಿಪರ ಸಂಘಟನಾ ಕೂಟ ಕಡೆಯಿಂದ ಹೇಳ್ಬೇಕಂತಂದರೆ ನಮಗೆ ದಲಿತ CM ಆಗಲೇಬೇಕು. ಯಾಕಂತಂದರೆ CM ಅಂತಂದರೆ ಬರೀ ಅದರಸ್ ಕ್ಯಾಸ್ಟ್ ಆಗಿರ್ಬೋದು, ಬೇರೆ ಕ್ಯಾಸ್ಟ್ ಆಗಿರ್ಬೋದು, ಎಲ್ಲರೂ ಮುಖಾಂತರ ಇದು ಮಾಡಿ ಆಗ್ತಿದಾರೆ. ಫಸ್ಟ್ ಏನಂದರೆ ದಲಿತರು ನಮ್ಮನ್ನು ಬರೀ ಇದು ಮಾಡಿ ಬಳಸ್ಕೊಂಡು ಯಾವುದೇ ಸೀಟು ಇಲ್ಲಾರ್ದಂಗೆ ಮಾಡತಕ್ಕಂಥದ್ದು ಭಾಳ ತಪ್ಪು ಐದಾರು ಘಟನೆ. ಇದು ಆಗಬಾರ್ದು. ಆಮೇಲೆ ಯಾಕಂತ ನಮ್ಮ ಪರಮೇಶ್ವರ ಸರ್ ಆಗಲಿ ಮತ್ತು ನಮ್ಮ ದಲಿತ ಜನಾಂಗದವ್ರು ಯಾರು ಆಗಿರಲಿ, ಪ್ರತಿಯೊಬ್ಬರು ಈ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ತಮ್ಮ ಕಷ್ಟಾನುಸಾರ ಇದು ಮಾಡಿದ್ದಾರೆ. ಇಂಥವ್ರಿಗೆ ಕೂಡ ಆದ್ಯತೆ ಕೊಡ್ಬೇಕಂತ ಹೈಕಮಾಂಡ್ ಅವರಿಗೆ ಆದೇಶ ಮತ್ತು ನನ್ನ ಹೃದಯಪೂರ್ವಕ